ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ಇವತ್ತಿನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಬಂದು ಸೈನ್ ಯು ಆರ್ ಎ ಗುಡ್ ವಿತ್ ಯುವರ್ ಮನಿ. ಸೊ ನೀವು ಹಣದ ಜೊತೆ ಹೇಗೆ ಸಂಪರ್ಕದಲ್ಲಿದ್ದೀರಾ, ಅಥವಾ ಹಣ ನಿಮಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದೆ, ಅಥವಾ ನೀವು ಯಾವ ಥರ ಪ್ಲಾನ್ ಮಾಡಿಕೊಂಡು ಹಣನ ಖರ್ಚು ಮಾಡ್ತಾ ಇದ್ದೀರಾ. ಸೊ ಈ ಒಂದು ವಿಚಾರಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಜೊತೆಗೆ ನೀವು ಕಮೆಂಟ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಸೈನ್ ಯು ಆರ್ ಎ ಗುಡ್ ವಿತ್ ಮನಿ. ಸೊ ಯಾವುದೆಲ್ಲ ವಿಚಾರಗಳು ನೀವು ಹಣದ ಜೊತೆ ತುಂಬ ಚೆನ್ನಾಗಿ ಸಂಪರ್ಕದಲ್ಲಿದ್ದು ನಿಮಗೆ ಹಣ ಪ್ರತಿ ಬಾರಿ ಅಥವಾ ನಿಮಗೆ ಹಣ ಸಿಗ್ತಾ ಇದೆ. ಸೊ ಆ ಒಂದು ವಿಚಾರ ಬಗ್ಗೆ ನೋಡೋದಾದರೆ, ಸ್ಪೆಂಡ್ ಲೆಸ್ ದೆನ್ ವಾಟ್ ಯು ಅರ್ನ್. ನೀವು ಹಣನ ಎಷ್ಟು ಗಳಿಸ್ತಾ ಇದ್ದೀರಾ ಅದಕ್ಕಿಂತ ಹಣ ಖರ್ಚು ಕಡಿಮೆ ಮಾಡ್ತಾ ನೀವು ಹಣನ ಉಳಿತಾಯ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನೀವು ಮಾಡ್ತಕ್ಕಂಥ ದುಡಿಮೆಯಲ್ಲಿ ನೀವು 50,000 ಹಣ ದುಡಿತಾ ಇದ್ದೀರಾ ಅಂತಂದರೆ 55,000 ಅಥವಾ 51,000 ಖರ್ಚು ಮಾಡೋಂಥದ್ದಲ್ಲ. 50,000ದಲ್ಲಿ ನೀವು ಖರ್ಚು ಮಾಡಬೇಕಾಗಿರೋಂಥದ್ದು 30,000ದಿಂದ 35,000. ಇನ್ನು ಒಂದು 20,000 ರೂಪಾಯಿ ಏನಿದೆ ನಿಮ್ಮ ಒಂದು ಸೇವಿಂಗ್ಸಿಗಾಗಿರ್ಬೋದು ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿರ್ಬೋದು, ಈ ಒಂದು ಖರ್ಚನ್ನ ನೀವು ಹಣನ ಬಂದಂಥ ಹಣದಲ್ಲಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಖರ್ಚಿಗೆ ಎಷ್ಟು, ಸೇವಿಂಗ್ಸಿಗೆ ಎಷ್ಟು, ಅಥವಾ ನನ್ನ ಎಂಟರ್ಟೈನ್ಮೆಂಟಿಗೆ ಅಥವಾ ನನ್ನ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಎಷ್ಟು. ಸೊ ಈ ಥರ ನೀವು ಪ್ಲಾನ್ ಮಾಡಿಕೊಂಡು ಖರ್ಚು ಮಾಡಿದ್ದೆ ಆದರೆ ಡೆಫಿನೆಟಾಗಿ ನೀವು ಹಣನ ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರೋದು. ಸೊ ಖರ್ಚು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎರಡನೇ ಪಾಯಿಂಟ್ ನೋಡೋದಾದರೆ, ಎಮರ್ಜೆನ್ಸಿ ಫಂಡ್. ನಿಮ್ಮ ದುಡಿಮೆಯಲ್ಲಿ ನೀವು ಕಡಿಮೆ ಅಂದರೆ 6 ತಿಂಗಳಷ್ಟು ಹಣನ ನೀವು ನಿಮಗೆ ಎಮರ್ಜೆನ್ಸಿ ಫಂಡ್ ಹಣನ ತೆಗೆದಿಡಬೇಕಾಗುತ್ತೆ. ಒಂದು ವೇಳೆ ನೀವು 10,000 ರೂಪಾಯಿ ಹಣ ದುಡಿಮೆ ಮಾಡ್ತಾ ಇದ್ದೀರ ಅಂತಂದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು 3 ತಿಂಗಳಿಗೋ 4 ತಿಂಗಳ ಒಂದು 60,000 ರೂಪಾಯಿ ಅಷ್ಟು ಹಣನ ನೀವು ಇದು ನಂದಲ್ಲ ಅಂತೇಳಿ ನೀವು ಹಣನ ತೆಗೆದಿಡಬೇಕು. ಐದರ್ ಇಟ್ ಈಸ್ ಸೇವಿಂಗ್ಸ್ ಅಕೌಂಟಲ್ಲಿ ಆಗಿರ್ಬೋದು, ಅಥವಾ ಆರ್ ಡಿಲಿ ಅಥವಾ ಎಫ್ ಡಿಯಲ್ಲಿ ನಿಮಗೆ ಇಮ್ಮಿಡಿಯೇಟ್ ಸಿಗೋ ಹಾಗೆ ಹಣನ ಉಳಿತಾಯ ಮಾಡಬೇಕಾಗತ್ತೆ. ಸೊ ಮೂರನೇ ಪಾಯಿಂಟ್ ನೋಡೋದಾದರೆ, ಅವಾಯ್ಡ್ ಬ್ಯಾಡ್ ಡೆಟ್ಸ್. ಬೇಡದೇ ಇರೋ ಅವಶ್ಯಕತೆಗಳೇ ಇಲ್ಲದೇ ಇರೋಂತಹ ಪದಾರ್ಥಗಳಿಗೆ, ಅಥವಾ ಲೋನ್ ತೊಗೊಂಡು ಇಂಟ್ರೆಸ್ಟ್ ಕಟ್ಟುವಂಥದ್ದಾಗಿರ್ಬೋದು, ಅಥವಾ ಅನಾವಶ್ಯಕವಾಗಿರುವಂತಹ ಎಕ್ಸ್ಪೆಂಡಿಚರ್ಗೆ ನೀವು ಹಣನ ಖರ್ಚು ಮಾಡೋಂಥದ್ದಾಗಿರ್ಬೋದು. ಈ ಥರದನ್ನು ನೀವು ಅವಾಯ್ಡ್ ಮಾಡಿದ್ರೆ ನೀವು ಗಳಿಸ್ತಕ್ಕಂಥ ಹಣದಲ್ಲಿ ಹಣ ಉಳಿತಾಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನಿಮ್ಮ ಫ್ಯೂಚರ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ. ಯಾವುದರಲ್ಲಿ? ಐದರ್ ಇಟ್ ಈಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ನಿಮಗೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಆಗಿರ್ಬೋದು, ಅಥವಾ ಎಫ್ ಡಿ, ಆರ್ ಡಿ. ಸೊ ಈ ಒಂದು ಖಾತೆಗಳಲ್ಲಿ ನೀವು ನಿಮ್ಮ ಫ್ಯೂಚರ್ ಅಥವಾ ನಿಮ್ಮ ಫೈನಾನ್ಷಿಯಲ್ಸ್ ಗೋಲ್, ಅಥವಾ ನಿಮಗೆ ಏನು ಅನಿಸುತ್ತೆ ಪಡ್ಕೊಳ್ಬೇಕು ಅಥವಾ ತಗೊಳ್ಬೇಕು, ಆ ಥರದ ವಿಚಾರಕ್ಕೆ ನೀವು ಹಣನ ಉಳಿತಾಯ ಮಾಡ್ತಾ ಹೋದರೆ ನಿಮ್ಮ ಫ್ಯೂಚರ್, ನಿಮ್ಮ ಏನೆಲ್ಲ ಅಂದ್ಕೊಂಡಿರ್ತೀರ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಫೈನಾನ್ಷಿಯಲ್ಸ್ ಗೋಲ್. ಈ ಇನ್ವೆಸ್ಟ್ಮೆಂಟು ಮತ್ತು ಗೋಲ್ ಎರಡೂ ಕೂಡ ನಿಮಗೆ ಒಂದಕ್ಕೊಂದು ಸಂಬಂಧ ಇರುವಂತಹ ಪದಗಳು. ಯಾಕಂತ ಹೇಳಿದ್ರೆ, ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್, ನೀವು ಇವಾಗಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯೂಚರ್ಲಿ ಹಣ ಒಂದು ಬಲ್ಕಾಗಿ ತೊಗೊಳ್ಳೋವಂಥದ್ದು, ಐದರ್ ಇಟ್ ಈಸ್ ಮನೆ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು, ಅಥವಾ ಕಾರ್ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಆಗಿರ್ಬೋದು. ಸೊ ಈ ಥರದ ಒಂದು ಗೋಲ್ಗಳನ್ನು ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಬಲ್ಕಾಗಿ ಒಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಆವಾಗ ನೀವು ನಿಮ್ಮ ಫುಲ್ಫಿಲ್ಮೆಂಟ್ನ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಯು ಬಡ್ಜೆಟ್ ಫಾರ್ ಸ್ಪೆಂಡಿಂಗ್. ಹಣನ ಹೇಗೆ ಗಳಿಸೋಕ್ಕೆ ನೀವು ಪ್ಲ್ಯಾನ್ ಮಾಡ್ತೀರಾ, ಅದೇ ಥರ ಹಣ ಖರ್ಚು ಮಾಡಲಿಕ್ಕೂ ಕೂಡ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಒಂದು ಫಾರ್ಮುಲಾ ಇದೆ ಈ ಹಣವನ್ನು ಖರ್ಚು ಮಾಡಲಿಕ್ಕೆ, 50-30-20. ಈ 50 ನಿಮ್ಮ ರೆಗ್ಯುಲರ್ ಎಕ್ಸ್ಪೆಂಡಿಚರ್, ನೀಡ್ ಮತ್ತು ವಾಂಟ್ಸ್ ಮತ್ತು ಸೇವಿಂಗ್ಸ್. ಸೊ ಈ ಒಂದು ಕ್ಯಾಟಗರಿಯಲ್ಲಿ ನೀವು ಖರ್ಚು ಮಾಡಿದ್ದಾದರೆ ನೀವು ಉಳಿತಾಯ ಮಾಡಲಿಕ್ಕೆ ಜಾಸ್ತಿ ಅವಕಾಶ ಸಿಗುತ್ತೆ. ಪ್ಲಾನ್ ಫಾರ್ ಯುವರ್ ಪರ್ಚೇಸಸ್. ನೀವು ಯಾವುದೇ ಒಂದು ವಸ್ತು ಅಥವಾ ಪದಾರ್ಥಗಳನ್ನು ತಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಪ್ಲ್ಯಾನ್. ನಿಮ್ಮ ಬಡ್ಜೆಟಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ನೀವು ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂತ ಹೇಳಿದ್ರೆ, ನೀವು ಕೆಲವೊಮ್ಮೆ ಆಫರ್ ಇದ್ದಾಗ, ಅಥವಾ ಡಬಲ್ ಧಮಾಕ, ಅಥವಾ ಇನ್ನೇನೋ ಒಂದು ಅವರಿಗೆ ಸೇಲ್ಸ್ ಮಾಡಲಿಕ್ಕೋಸ್ಕರ ಏನೋ ಒಂದು ಆಫರ್ ಬಿಟ್ಟಿರ್ತಾರೆ, ಆ ಆಫರ್ ಇದೆ ಅಂತ ಹೇಳ್ಬಿಟ್ಟು ನೀವು ಬೈ ಮಾಡೋಕ್ಕೆ ಹೋದರೆ ನಿಮ್ಮ ಹಣ ಡೆಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದು ಉಪಯೋಗ ಇಲ್ಲಾಂದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕಡೆ ಮೂಲಲ್ಲಿ ಇಡಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ನೋಡಿ. ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಪರ್ಚೇಸ್ ಮಾಡಿ. ಇಲ್ಲ ಅಂತಂದರೆ ಆ ಕ್ಷಣಕ್ಕೆ ಪರ್ಚೇಸ್ ಮಾಡೋದನ್ನು ಸ್ಟಾಪ್ ಮಾಡಿ. 3 ತಿಂಗಳು ಮುಂದಕ್ಕೋ ಅಥವಾ 1 ವರ್ಷದ ನಂತರನೋ ಬೈ ಮಾಡಲಿಕ್ಕೆ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಿಮ್ಮ ಹಣ ನಿಮ್ಮ ಉಳಿತಾಯ ಆಗುತ್ತೆ, ನಿಮ್ಮ ಹತ್ರ ಹಣ ಸೇವಿಂಗ್ಸ್ ಆಗುತ್ತೆ. ಪ್ಲ್ಯಾನ್ ಫಾರ್ ರಿಟೈರ್ಮೆಂಟ್. ಈಗಿನ ಟ್ರೆಂಡ್ ಜನಗಳೇನಿದ್ದಾರೆ,
ನಾನು 40 ವರ್ಷಕ್ಕೆ ಅಥವಾ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು ಅಂತಂದರೆ ನೀವು ಎಷ್ಟು ಹಣನ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ನಿಮಗೆ ರಿಟೈರ್ಮೆಂಟ್ ಟೈಮಲ್ಲಿ 20,000 ಬೇಕಾ, 50,000 ಬೇಕಾ, ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ಲಿ ನೀವು ಹಣನ ಡೆಪಾಸಿಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಲಾಸ್ಟ್ನೇ ಪಾಯಿಂಟ್ ನೋಡೋದಾದರೆ, ನೀವು ನಿಮ್ಮ ಇನ್ಕಮ್ನ ಜಾಸ್ತಿ 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 ಗಳಿಸ್ತಾ ಹೋಗ್ಬೇಕು. ಸೊ ಆವಾಗಲೇ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಮತ್ತು ಗೋಲ್ಸ್ಗಳು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಕೆಲವೊಮ್ಮೆ ನೀವು ಅಡ್ಜಸ್ಟ್ಮೆಂಟ್ ಲೈಫ್ನೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಎಲ್ಲೇನು ಪಾಯಿಂಟ್ಸ್ಗಳಿದೆ, ಈ ಪಾಯಿಂಟ್ಸ್ಗಳನ್ನು ನೀವು ಮಗದೊಮ್ಮೆ ನೋಡಿ, ನೀವು ನೋಡಿದಾಗ ಗೊತ್ತಾಗುತ್ತೆ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಸೇವಿಂಗ್ಸ್ ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ನ ನೀವು ವಾಚ್ ಮಾಡ್ತಾ ಇದ್ದಕ್ಕೆ ಮತ್ತು ಕಮೆಂಟ್ ಮಾಡ್ತಾ ಇರೋದಕ್ಕೆ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಒಳ್ಳೆ ಒಪಿನಿಯನ್ ಕೊಡ್ತಾ ಇರೋದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.